ಹಾಯ್ ಫ್ರೆಂಡ್ಸ್, ಇವತ್ತು ರೇಖಾ ಅಡುಗೆ ಸ್ಪೆಷಲಲ್ಲಿ ಪನ್ನೀರ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪನ್ನೀರ್ನ ಹಾಗೆ ಫ್ರೈ ಮಾಡೋದಕ್ಕಿಂತ ಈ ಥರ ಮೊದಲು ಬಿಸಿ ನೀರಲ್ಲಿ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡ್ರೆ ಪನ್ನೀರ್ ಮೆತ್ತಗೆ ಚೆನ್ನಾಗಿರುತ್ತೆ ಹಾಗೂ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಅವಾಗ ತಿನ್ನೋದಕ್ಕೆ ಸಾಫ್ಟಾಗಿ ಮಸ್ತಾಗಿರುತ್ತೆ. ಇಲ್ಲಿ ನಾವು ಸ್ಟ್ರೈನ್ ಮಾಡ್ಕೊಂಡಿರೋ ನೀರನ್ನ ಬಿಸಾಡ್ತಾ ಇಲ್ಲ, ಇದನ್ನ ಹಾಗೆ ಎತ್ತಿಟ್ಕೋಬೇಕಾಗುತ್ತೆ. ಯಾಕಂದರೆ ಇದು ಆಮೇಲೆ ನಮಗೆ ಗ್ರೇವಿಗೆ ಬೇಕಾಗುತ್ತೆ. ಟೊಮೆಟೊ ಪ್ಯೂರಿ ಮಾಡೋದಕ್ಕೆ ಏನಿಲ್ಲ, ಒಂದು ಟೊಮೆಟೊ ಮತ್ತು 2 ಸ್ಪೂನು ಮೊಸರು ಹಾಕ್ಕೊಂಡು ರುಬ್ಕೊಂಡ್ರೆ ಪ್ಯೂರಿ ರೆಡಿ. ಆಮೇಲೆ ಒಂದು ಪಾತ್ರೆಗೆ ಇಲ್ಲಿ ನಾವು ಎಣ್ಣೆ ಬದಲು ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕಾದ್ಮೇಲೆ ಅದಕ್ಕೆ ಉಪ್ಪು ಖಾರನ ಹಾಕಿ ಇದು ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಪನ್ನೀರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ನಮ್ಮ ಕಳೆದ ಭಾನುವಾರದ ಸಂಚಿಕೆಯಲ್ಲಿ ಕೈಮಾ ಸಾರು ಮಾಡುವುದು ಹೇಗೆ ಅಂತ ತೋರಿಸಿದ್ವಿ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಹೋಗಿ ಅದನ್ನ ಒಂದ್ಸರಿ ಚೆಕ್ ಮಾಡಿ. ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೂ ಸೋಂಪು ಅನ್ನು ಹಾಕಿ ಹುರಿದುಕೊಳ್ಳಿ. ಮಸಾಲೆ ಪದಾರ್ಥಗಳೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ ಆಗಿ ರುಬ್ಬಿಕೊಂಡು ಇಟ್ಕೊಂಡು ಹಾಕೊತಾ ಇದ್ದೀವಿ. ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಗರಂ ಮಸಾಲೆ ಹಾಗೂ ಧನಿಯಾ ಪುಡಿನ ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪೇಸ್ಟ್ ಏನಿತ್ತು ಅದನ್ನು ಕೂಡ ಹಾಕಿ ಕ್ಯಾಪ್ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಫಸ್ಟು ನೀರು ಇಲ್ಲದೇನೆ ಬೇಯೋದಕ್ಕೆ ಬಿಡಿ. ಇದಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಯಾವತ್ತೂ ಅಷ್ಟೇ ಗ್ರೇವಿಗಳಿಗೆ ನೀರು ಜಾಸ್ತಿ ಹಾಕೋಬಿಡಿ. ಸ್ವಲ್ಪ ತಿಕ್ಕಾಗಿದ್ರೇ ಕನ್ಸಿಸ್ಟೆನ್ಸಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀರು ಹಾಕೊಂಡ್ಮೇಲೆ ಕೂಡ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಅದಕ್ಕೆ ಲಿಡ್ ಮುಚ್ಚಿ ಒಂದು 2 ನಿಮಿಷ ಬೇಯಕ್ಕೆ ಬಿಡಿ. ಅದಾದಮೇಲೆ ಅದಕ್ಕೆ ಪನ್ನೀರ್ನ ಹಾಕಿ ಲಾಸ್ಟಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಉದುರಿಸಿಕೊಳ್ಳಿ ಹಾಗೂ ಲಿಡ್ ಮುಚ್ಚಿ. ಈಗ ಪನ್ನೀರ್ ಗ್ರೇವಿ ಸವಿಯಲು ಸಿದ್ಧ. ಈ ಒಂದು ಪನ್ನೀರ್ ಗ್ರೇವಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಡೇ ಸಿಗೋಣ. ಬಾಯ್.